ಎಲ್ರಿಗೂ ನಮಸ್ಕಾರ. ಗದಗ್ನ ಲಕ್ಕುಂಡಿಯಲ್ಲಿ ನಿಧಿ ಸಿಕ್ಕಿರುವಂಥ ವಿಷಯ ನಿಮಗೆಲ್ಲ ಗೊತ್ತೇ ಇದೆ. ಒಟ್ಟು 466ರಿಂದ 76 ಗ್ರಾಮ್ ಸಿಕ್ಕಿದೆ. ಸೊ ಮೊದಲು 800 ಗ್ರಾಮಿಂದ 1 kg ಅಂತ ಹೇಳಿದರು. ಸೊ ಆಮೇಲೆ ಸ್ವಲ್ಪ ಹೊತ್ತು ನಂತರ 466 ಗ್ರಾಮಿಂದ 470 ಅಂತ ಏನೋ ಹೇಳಿದರು. ಸೊ ವಿಷಯ ಅದಲ್ಲ. ಸೊ ಒಂದು ನಿಧಿ ಸಿಕ್ಕಿದೆ ಅಂದ ತಕ್ಷಣ ಸೊ ಗೌರ್ಮೆಂಟ್ ನೋಡಿ, ಒಬ್ಬ ಗ್ರಾಮ ಪಂಚಾಯಿತಿ ಮೆಂಬರಿಂದ ಹಿಡಿದು ತಹಶೀಲ್ದಾರು, SP, ಮಿನಿಸ್ಟರು, ಶಾಸಕರು, ಸೊ CM ಕೂಡ ಫೋನ್ ಮಾಡಿ ಕೇಳ್ತಾರೆ, ಸೊ ಎಷ್ಟು ಸಿಕ್ತು, ಸೊ ಅಷ್ಟು ಬಂಗಾರನೇನ, ಹಾಗೆ ಹೀಗೆ ಅಂತೇಳಿ. ಸೊ ಒಂದು ನಿಧಿ ಅಥವಾ ಒಂದು ಚಿನ್ನ ಸಿಕ್ಕಾಗ ಇವರು ತೋರಿಸೋ ಒಂದು ಇಂಟ್ರೆಸ್ಟು ಅದೇ ಒಂದು ಜನರ ಸಮಸ್ಯೆ ಅಂತ ಬಂದಾಗ ಯಾಕಿರಲ್ಲ. ಸೊ ಮೊನ್ನೆ ಬೆಳಗಾವಿಲಿ ರೈತರು ಪ್ರತಿಭಟನೆ ಮಾಡಿದರು, ಸೊ ಕಬ್ಬಿನ ಬೆಲೆಗೋಸ್ಕರ. ಸೊ 10-15 ದಿನ ಮಳೆ ಬಿಸಿಲಲ್ಲದೆ ಪ್ರತಿಭಟನೆ ಮಾಡಿದರು. ಸೊ ಯಾರೊಬ್ಬ ಶಾಸಕರಾಗಲಿ ಇದೇ CM ಆಗಲಿ ಒಂದು ಫೋನ್ ಮಾಡಿ ಕೂಡ ಕೇಳಲಿಲ್ಲ, ಅಲ್ಲಿ ಹೋಗಲಿಲ್ಲ ಸಚಿವರು. ಸೊ 10-15 ದಿನವರೆಗಾದರೂ ಇವ್ರು ರೆಸ್ಪಾನ್ಸ್ ಆಗಿತ್ತು. ಅದೇ ಇಲ್ಲಿ ನಿಧಿ ಸಿಕ್ಕಿದೆ ಅಂದ ತಕ್ಷಣ ಕ್ವಿಕ್ಕಾಗಿ ಬಂದು ಸೊ ಎಲ್ಲರೂ ಪ್ರತಿಯೊಬ್ಬರು ಕೂಡ ಅಲರ್ಟ್ ಆಗಿ ಅದನ್ನ ಬಂದು ತೊಗೊಂಡಿದ್ದಾರೆ. ಸೊ ಆ್ಯಕ್ಚುಲಿ ಆ ಲಾ ಪ್ರಕಾರ 5ನೇ 1 ಭಾಗ ಅವ್ರಿಗೂ ಕೊಡಬೇಕು ಅಂತಿದೆ. ಸೊ ಯಾರಿಗೆ ಸಿಕ್ಕಿರುತ್ತೆ ಸೊ ಅವ್ರಿಗೂ ಕೊಡಬೇಕಂತಿದೆ. ಸೊ ಅದಾಗಲಿ ಇಲ್ಲ ಆದರೆ ಇಕ್ವಿವೆಲೆಂಟ್ ಅಮೌಂಟ್ ಆಗಲಿ ಸೊ ಏನಿದೆ ಸೊ ಅವ್ರಿಗೂ ಕೊಡಬೇಕು ಅಂತ ಇದೆ. ಅವ್ರ ಮನೆಯವ್ರು ಮನ್ಸು ಮಾಡಿದರೆ ಸೊ ಅದನ್ನು ಅವರೇ ಇಟ್ಕೋಬೋದಿತ್ತು. ಸೊ ಯಾಕಂದರೆ ಆ ಹುಡ್ಗಂಗೆ ತಂದೆ ಬೇರೆ ಇಲ್ಲ, ಸೊ ಬಡತನ ಬೇರೆ. ಸೊ ಆ ರೀತಿಲಿ ಯೋಚನೆ ಮಾಡಿದರೆ ಆ ನಿಧಿನ ಅವರೇ ಇಟ್ಕೋಬೋದಿತ್ತು. ಬಟ್ ಅವ್ರು ಆ ರೀತಿ ಮಾಡಲಿಲ್ಲ. ಪರ್ಸನ್ಗೆ ತಿಳಿಸಿ ಅವ್ರ ಪ್ರಾಮಾಣಿಕತೆಯನ್ನು ಮೆರೆದಿದ್ದಾರೆ. ಸೊ ಸರ್ಕಾರ ಕೂಡ ಅವರಿಗೆ ಅದೇನು ಸಿಗಬೇಕೋ ಅದನ್ನು, ಸೊ ಈಗ ಚಿನ್ನ ಎಷ್ಟು ಬೇಗ ವಶಪಡಿಸ್ಕೊಂಡ್ರು ಅಷ್ಟೇ ಬೇಗ ಅವ್ರಿಗೆ ಪರಿಹಾರ ಕೂಡ, ಅಂದರೆ ಅದೇನು ಸಿಗಬೇಕು ಅವರಿಗೆ ಸೊ ಅದನ್ನು ಸಿಗೋ ರೀತಿ ಮಾಡಬೇಕು. ಮತ್ತೆ ಅವರು ಅದನ್ನು ಪಡೆಯೋಕ್ಕೆ ಅಲಿಯೋ ಥರ ಮಾಡಬೇಕು. ಸೊ ಸರ್ಕಾರ ಈ ಥರದ ಪುರಾತನದ ಆಭರಣಗಳು ಏನು ಸಿಗ್ತವೆ ಅಥವಾ ನಿಧಿ ಏನು ಸಿಗ್ತವೆ, ಸೊ ಇದನ್ನು ಸೇಫಾಗಿ ಸಂರಕ್ಷಣೆ ಮಾಡಿ ಇಟ್ಕೋಬೇಕು. ಸೊ ಇಟ್ಕೊಂಡು ಈ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಕಡೆಯಿಂದ ಅದನ್ನು ಚೆಕ್ ಮಾಡಿಸಿ ಸೊ ಸಾಧ್ಯವಾದರೆ ಜನರಿಗೆ ಪ್ರದರ್ಶನಕ್ಕೆ ಈ ವಸ್ತು ಸಂಗ್ರಹಾಲಯದಲ್ಲಾಗಲಿ ಸೊ ಇದು ಯಾವ ಶತಮಾನ, ಸೊ ಎಷ್ಟು ಹಳೆಯದು ಸೊ ಅಂತೆಲ್ಲ ಸೊ ಜನರಿಗೂ ಕೂಡ ನೋಡ್ಲಿಕ್ಕೆ ಸಿಗುತ್ತೆ. ಸೊ ಈ ಥರ ಮಾಡಿದ್ರೆ ಒಂದು ಬೆಟರ್. ಬಟ್ ಅದನ್ನು ಬಿಟ್ಬಿಟ್ಟು ಈ ಪೊಲಿಟಿಷಿಯನ್ಸ್ ಅವ್ರ ಪಾಲು ಮಾಡ್ಕೊಳ್ಳೋದು. ಈಗ ಬೆಳಗ್ಗೆ 1 kg ಅಂತ ಹೇಳಿದರು, ಆಮೇಲೆ ಅರ್ಧ kg ಆಯಿತು. ಸೊ ಆಮೇಲೆ ಎಷ್ಟು ಸಿಕ್ಕೇ ಇಲ್ಲ, ಇದು ನಿಧಿನೇ ಇಲ್ಲ ಅಥವಾ ಬಂಗಾರನೇ ಅಲ್ಲ ಅಂತ ಹೇಳ್ಬಿಟ್ಟು ಇವರು ರಾಜಕಾರಣಿಗಳ ಪಾಲಾಗೋದು ಬೇಡ. ಸೊ ಇವರಿಗೆ ಬರೀ ಪುರಾತನದ ಆಭರಣಗಳು, ಚಿನ್ನ, ಬಂಗಾರ, ನಿಧಿ ಇದೇ ಬೇಕು. ಸೊ ಅದೇ ಎಷ್ಟೊಂದು ಪುರಾತನ ದೇವಸ್ಥಾನಗಳು ಇವತ್ತು ಸರಿಯಾಗಿ ಮೇಂಟೆನೆನ್ಸ್ ಇಲ್ಲದೆ ಹಾಳಾಗ್ತವೆ. ಈ ಪುರಾತನ ಚಿನ್ನಾಭರಣಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೋ ಅಷ್ಟೇ ಇಂಪಾರ್ಟೆನ್ಸ್ ಆ ಪುರಾತನ ದೇವಸ್ಥಾನಗಳಿಗೂ ಕೊಡಬೇಕು. ಆ ಪುರಾತನ ದೇವಾಲಯಗಳ ಸಂರಕ್ಷಣೆ ಮತ್ತು ಅಭಿವೃದ್ಧಿ ಕೂಡ ಆಗಬೇಕು. ಬಿಕಾಸ್ ಅಂಥ ಒಂದು ಕಲೆ ಮತ್ತು ವಾಸ್ತುಶಿಲ್ಪ ನಾವು ಮತ್ತೆ ಕ್ರಿಯೇಟ್ ಮಾಡೋಕ್ಕಾಗಲ್ಲ. ಸೊ ಅಷ್ಟು ಇಂಪಾರ್ಟೆಂಟ್ ಇರುವಂಥದ್ದು. ಸೊ ನಿಮಗೆ ಈ ರೀತಿ ಒಂದು ನಿಧಿ ಅಥವಾ ಚಿನ್ನ ಸಿಕ್ಕರೆ, ಪುರಾತನದ ಚಿನ್ನ ಸಿಕ್ಕರೆ ನೀವೇನು ಮಾಡ್ತಿದ್ರಿ ಕಾಮೆಂಟ್ ಮಾಡಿ. ಧನ್ಯವಾದ. ಥ್ಯಾಂಕ್ ಯು.